ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಈ ವಿಚಾರ ಕೂಡ ಮುಡಾ ವಿಚಾರಕ್ಕೇನೆ ಸಂಬಂಧಪಟ್ಟಿದ್ದು. ಅದರಲ್ಲೂ ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡಿಕೊಳ್ಳೋ ಭರದಲ್ಲಿ ಜಮೀರ್ ಅಹಮದ್ ಖಾನ್, ಸಚಿವ ಜಮೀರ್ ಅಹಮದ್ ಖಾನ್ ಎಡವಟ್ಟೊಂದನ್ನ ಮಾಡಿದ್ದಾರೆ. ನೋಡಿ, ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಕೂಡ ಲಭ್ಯವಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೋರ್ಟ್ನ ನಿರ್ದೇಶನಗಳ ಬಗ್ಗೆ ನಾನು ತರ್ಕ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನ್ನೋ ಬಹಳ ಸೂಕ್ಷ್ಮವಾದ ರಿಯಾಕ್ಷನ್ ಅನ್ನ ಸಂತೋಷ್ ಲಾಡ್ ಅವರು ಕೊಟ್ಟರು. ಆದರೆ ಜಮೀರ್ ಅಹಮದ್ ಖಾನ್ ಅವರ ಪ್ರತಿಕ್ರಿಯೆ, ಸಿಎಂ ವಿರುದ್ಧ ಬಂದಿರೋದು ಇದೊಂದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ಮೂಲಕ ನ್ಯಾಯಾಂಗ ನಿಂದನೆ ಮಾಡಿಬಿಟ್ರ ಜಮೀರ್ ಅಹಮದ್ ಖಾನ್. ನಿನ್ನೆಯ ಕೋರ್ಟ್ ಆದೇಶ ಪೊಲಿಟಿಕಲ್ ಆದೇಶ ಅಂತ ಹೇಳಿದ್ರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್. ಸಿಎಂ ಜನಪ್ರಿಯತೆ ಸಹಿಸೋಕಾಗದೆ ಬಿಜೆಪಿ ಕುತಂತ್ರ ಮಾಡಿದೆ. ಮುಡಾ ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ, ತನಿಖೆಯಿಂದ ಸತ್ಯಾಂಶ ಹೊರ ಬೀಳಲಿದೆ ಅಂತ ಕೂಡ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಹೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಸತ್ಯಾಂಶ ಆಚೆ ಬರ್ತದೆ. ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವಾಗ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ, 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ತನಿಖೆ ಆಗಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ ನಿಮ್ಮ ಕೈ. ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಈ ವಿಚಾರ ಕೂಡ ಮುಡಾ ವಿಚಾರಕ್ಕೇನೆ ಸಂಬಂಧಪಟ್ಟಿದ್ದು. ಅದರಲ್ಲೂ ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡಿಕೊಳ್ಳೋ ಭರದಲ್ಲಿ ಜಮೀರ್ ಅಹಮದ್ ಖಾನ್, ಸಚಿವ ಜಮೀರ್ ಅಹಮದ್ ಖಾನ್ ಎಡವಟ್ಟೊಂದನ್ನ ಮಾಡಿದ್ದಾರೆ. ನೋಡಿ, ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಕೂಡ ಲಭ್ಯವಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೋರ್ಟ್ನ ನಿರ್ದೇಶನಗಳ ಬಗ್ಗೆ ನಾನು ತರ್ಕ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನ್ನೋ ಬಹಳ ಸೂಕ್ಷ್ಮವಾದ ರಿಯಾಕ್ಷನ್ ಅನ್ನ ಸಂತೋಷ್ ಲಾಡ್ ಅವರು ಕೊಟ್ಟರು. ಆದರೆ ಜಮೀರ್ ಅಹಮದ್ ಖಾನ್ ಅವರ ಪ್ರತಿಕ್ರಿಯೆ, ಸಿಎಂ ವಿರುದ್ಧ ಬಂದಿರೋದು ಇದೊಂದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ಮೂಲಕ ನ್ಯಾಯಾಂಗ ನಿಂದನೆ ಮಾಡಿಬಿಟ್ರ ಜಮೀರ್ ಅಹಮದ್ ಖಾನ್. ನಿನ್ನೆಯ ಕೋರ್ಟ್ ಆದೇಶ ಪೊಲಿಟಿಕಲ್ ಆದೇಶ ಅಂತ ಹೇಳಿದ್ರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್. ಸಿಎಂ ಜನಪ್ರಿಯತೆ ಸಹಿಸೋಕಾಗದೆ ಬಿಜೆಪಿ ಕುತಂತ್ರ ಮಾಡಿದೆ. ಮುಡಾ ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ, ತನಿಖೆಯಿಂದ ಸತ್ಯಾಂಶ ಹೊರ ಬೀಳಲಿದೆ ಅಂತ ಕೂಡ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಹೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಈಗ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವಾಗ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ, 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ತನಿಖೆ ಆಗಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ ನಿಮ್ಮ ಕೈ. ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಈ ವಿಚಾರ ಕೂಡ ಮುಡಾ ವಿಚಾರಕ್ಕೇನೆ ಸಂಬಂಧಪಟ್ಟಿದ್ದು. ಅದರಲ್ಲೂ ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡಿಕೊಳ್ಳೋ ಭರದಲ್ಲಿ ಜಮೀರ್ ಅಹಮದ್ ಖಾನ್, ಸಚಿವ ಜಮೀರ್ ಅಹಮದ್ ಖಾನ್ ಎಡವಟ್ಟೊಂದನ್ನ ಮಾಡಿದ್ದಾರೆ. ನೋಡಿ, ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಕೂಡ ಲಭ್ಯವಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೋರ್ಟ್ನ ನಿರ್ದೇಶನಗಳ ಬಗ್ಗೆ ನಾನು ತರ್ಕ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನ್ನೋ ಬಹಳ ಸೂಕ್ಷ್ಮವಾದ ರಿಯಾಕ್ಷನ್ ಅನ್ನ ಸಂತೋಷ್ ಲಾಡ್ ಅವರು ಕೊಟ್ಟರು. ಆದರೆ ಜಮೀರ್ ಅಹಮದ್ ಖಾನ್ ಅವರ ಪ್ರತಿಕ್ರಿಯೆ, ಸಿಎಂ ವಿರುದ್ಧ ಬಂದಿರೋದು ಇದೊಂದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ಮೂಲಕ ನ್ಯಾಯಾಂಗ ನಿಂದನೆ ಮಾಡಿಬಿಟ್ರ ಜಮೀರ್ ಅಹಮದ್ ಖಾನ್. ನಿನ್ನೆಯ ಕೋರ್ಟ್ ಆದೇಶ ಪೊಲಿಟಿಕಲ್ ಆದೇಶ ಅಂತ ಹೇಳಿದ್ರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್. ಸಿಎಂ ಜನಪ್ರಿಯತೆ ಸಹಿಸೋಕಾಗದೆ ಬಿಜೆಪಿ ಕುತಂತ್ರ ಮಾಡಿದೆ. ಮುಡಾ ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ, ತನಿಖೆಯಿಂದ ಸತ್ಯಾಂಶ ಹೊರ ಬೀಳಲಿದೆ ಅಂತ ಕೂಡ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್.
ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಸತ್ಯಾಂಶ ಆಚೆ ಬರ್ತದೆ. ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ತನಿಖೆ ಆಗಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ ಅಂತ, ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರೆ ಅಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ ನಿಮ್ಮ ಕೈ. ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಈ ವಿಚಾರ ಕೂಡ ಮುಡಾ ವಿಚಾರಕ್ಕೇನೆ ಸಂಬಂಧಪಟ್ಟಿದ್ದು. ಅದರಲ್ಲೂ ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡಿಕೊಳ್ಳೋ ಭರದಲ್ಲಿ ಜಮೀರ್ ಅಹಮದ್ ಖಾನ್, ಸಚಿವ ಜಮೀರ್ ಅಹಮದ್ ಖಾನ್ ಎಡವಟ್ಟೊಂದನ್ನ ಮಾಡಿದ್ದಾರೆ. ನೋಡಿ, ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಕೂಡ ಲಭ್ಯವಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೋರ್ಟ್ನ ನಿರ್ದೇಶನಗಳ ಬಗ್ಗೆ ನಾನು ತರ್ಕ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನ್ನೋ ಬಹಳ ಸೂಕ್ಷ್ಮವಾದ ರಿಯಾಕ್ಷನ್ ಅನ್ನ ಸಂತೋಷ್ ಲಾಡ್ ಅವ್ರು ಕೊಟ್ಟರು. ಆದರೆ ಜಮೀರ್ ಅಹಮದ್ ಖಾನ್ ಅವರ ಪ್ರತಿಕ್ರಿಯೆ, ಸಿಎಂ ವಿರುದ್ಧ ಬಂದಿರೋದು ಇದೊಂದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ಮೂಲಕ ನ್ಯಾಯಾಂಗ ನಿಂದನೆ ಮಾಡಿಬಿಟ್ರ ಜಮೀರ್ ಅಹಮದ್ ಖಾನ್. ನಿನ್ನೆಯ ಕೋರ್ಟ್ ಆದೇಶ ಪೊಲಿಟಿಕಲ್ ಆದೇಶ ಅಂತ ಹೇಳಿದ್ರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್. ಸಿಎಂ ಜನಪ್ರಿಯತೆ ಸಹಿಸೋಕಾಗದೆ ಬಿಜೆಪಿ ಕುತಂತ್ರ ಮಾಡಿದೆ. ಮುಡಾ ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ, ತನಿಖೆಯಿಂದ ಸತ್ಯಾಂಶ ಹೊರ ಬೀಳಲಿದೆ ಅಂತ ಕೂಡ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಸತ್ಯಾಂಶ ಆಚೆ ಬರ್ತದೆ. ಈಗ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ತನಿಖೆ ಆಗಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ ಅಂತ, ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರೆ ಅಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ ನಿಮ್ಮ ಕೈ. ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಈ ವಿಚಾರ ಕೂಡ ಮುಡಾ ವಿಚಾರಕ್ಕೇನೆ ಸಂಬಂಧಪಟ್ಟಿದ್ದು. ಅದರಲ್ಲೂ ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡಿಕೊಳ್ಳೋ ಭರದಲ್ಲಿ ಜಮೀರ್ ಅಹಮದ್ ಖಾನ್, ಸಚಿವ ಜಮೀರ್ ಅಹಮದ್ ಖಾನ್ ಎಡವಟ್ಟೊಂದನ್ನ ಮಾಡಿದ್ದಾರೆ. ನೋಡಿ, ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಕೂಡ ಲಭ್ಯವಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೋರ್ಟ್ನ ನಿರ್ದೇಶನಗಳ ಬಗ್ಗೆ ನಾನು ತರ್ಕ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನ್ನೋ ಬಹಳ ಸೂಕ್ಷ್ಮವಾದ ರಿಯಾಕ್ಷನ್ ಅನ್ನ ಸಂತೋಷ್ ಲಾಡ್ ಅವ್ರು ಕೊಟ್ಟರು. ಆದರೆ ಜಮೀರ್ ಅಹಮದ್ ಖಾನ್ ಅವರ ಪ್ರತಿಕ್ರಿಯೆ, ಸಿಎಂ ವಿರುದ್ಧ ಬಂದಿರೋದು ಇದೊಂದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ಮೂಲಕ ನ್ಯಾಯಾಂಗ